ಕೆಂಪೇಗೌಡ ಸ್ಥಳೀಯವಾಗಿ ನಾಡಪ್ರಭು ಕೆಂಪೇಗೌಡ ಎಂದು ಪೂಜಿಸಲಾಗುತ್ತದೆ ಅಥವಾ ಸಾಮಾನ್ಯವಾಗಿ ಕೆಂಪೇಗೌಡ ಎಂದು ಕರೆಯಲಾಗುತ್ತದೆ. ಆರಂಭಿಕ ಆಧುನಿಕ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ರಾಜ್ಯಪಾಲರಾಗಿದ್ದರು. ಅವರು 16ನೇ ಶತಮಾನದಲ್ಲಿ ಬೆಂಗಳೂರು ಪಟ್ಟಣದ ಅಭಿವೃದ್ಧಿಗೆ ಪ್ರಸಿದ್ಧರಾಗಿದ್ದಾರೆ. ಅವರು ಪ್ರದೇಶಗಳಲ್ಲಿ ಅನೇಕ ಕನ್ನಡ ಶಾಸನಗಳನ್ನು ಸ್ಥಾಪಿಸಿದರು. ಅವರು ಗಂಗಾ ಗೌರಿ ವಿಲಾಸ ಅನುವಾದ, ಗಂಗಾ ಮತ್ತು ಗೌರಿಯ ನಾಟಕ, ತೆಲುಗಿನಲ್ಲಿ ಯಕ್ಷಗಾನ, ಪದ್ಯ ನಾಟಕ ಅನ್ನು ಸಹ ಬರೆದಿದ್ದಾರೆ. ಅವರನ್ನು ವಿವಿಧ ಪ್ರತಿಮೆಗಳು ಮತ್ತು ಸ್ಮಾರಕಗಳೊಂದಿಗೆ ಸ್ಮರಿಸಲಾಗುತ್ತದೆ ಮತ್ತು ಬೆಂಗಳೂರಿನಲ್ಲಿ ಅನೇಕ ಸ್ಥಳಗಳಿಗೆ ಅವರ ಹೆಸರನ್ನು ಇಡಲಾಗಿದೆ. ಹಿರಿಯ ಕೆಂಪೇಗೌಡ ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ಮೊರಸು ಒಕ್ಕಲಿಗ ಸಮುದಾಯದಲ್ಲಿ 70 ವರ್ಷಗಳಿಗೂ ಹೆಚ್ಚು ಕಾಲ ಯಲಹಂಕವನ್ನು ಆಳಿದ ಕೆಂಪನಂಜೇಗೌಡರಿಗೆ ಜನಿಸಿದರು. ಮೊರಸು ಒಕ್ಕಲಿಗರು ಯಲಹಂಕದಲ್ಲಿ ವಿಜಯನಗರದ ಸಾಮಂತರಾಗಿದ್ದರು. ಕೆಂಪೇಗೌಡರ ಪೂರ್ವಜರ ಮೇಲೆ ಮೂಲಗಳು ಬದಲಾಗುತ್ತವೆ. ಬರ್ಟನ್ ಸ್ಟೈನ್ ಮತ್ತು ಇತರರು ಮೊರಾಸು ಒಕ್ಕಲಿಗರು 14ನೆಯ ಶತಮಾನದಲ್ಲಿ ಮೊರಸು ನಾಡು ಪ್ರದೇಶಕ್ಕೆ ತೆಲುಗು ವಲಸೆಗಾರರು ಎಂದು ಗಮನಿಸುತ್ತಾರೆ. ಅವರು ಮೂಲತಃ ಕರ್ನಾಟಕದವರು ಮತ್ತು ಕನ್ನಡ ಮಾತನಾಡುವ ಸಮುದಾಯ. ಅವರು ತೆಲುಗು ಭಾಷೆಯಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು ಎಂದು ಕೆಲವರು ಹೇಳುತ್ತಾರೆ. ಕೆಲವು ಮೂಲಗಳು ಅವರು ಕಂಚಿಯಿಂದ ತಮಿಳು ಮಾತನಾಡುವ ಸಮುದಾಯವೆಂದು ಉಲ್ಲೇಖಿಸುತ್ತಾರೆ. ಅವರು ವಿಜಯನಗರದ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು 15ನೇ ಶತಮಾನದ ಆರಂಭದಲ್ಲಿ ಇಂದಿನ ಕರ್ನಾಟಕಕ್ಕೆ ತೆರಳಿದರು. ಕೆಂಪೇಗೌಡರು ತಮ್ಮ ಬಾಲ್ಯದಲ್ಲಿ ನಾಯಕತ್ವದ ಕೌಶಲ್ಯವನ್ನು ಪ್ರದರ್ಶಿಸಿದ ಖ್ಯಾತಿಯನ್ನು ಹೊಂದಿದ್ದಾರೆ. 9 ವರ್ಷಗಳ ಕಾಲ ಹೆಸರಘಟ್ಟ ಸಮೀಪದ ಗ್ರಾಮವಾದ ಐವರುಕಂದಪುರ ಅಥವಾ ಐಗೊಂಡಾಪುರ ಗುರುಕುಲದಲ್ಲಿ ಶಿಕ್ಷಣ ಪಡೆದರು. ಆವತಿ ನಾಡಿನ ರಾಜವಂಶದ ಸ್ಥಾಪಕ ಮತ್ತು ಪ್ರತ್ಯೇಕ ವಿಜಯನಗರದ ಸಾಮಂತರಾಗಿದ್ದ ಜಯಗೌಡರ ಮರಿ ಮೊಮ್ಮಗ ರಾಣಾ ಭೈರವೇ ಗೌಡರಿಂದ ಅನುಕ್ರಮವಾಗಿ 4ನೇ ಕೆಂಪೇಗೌಡರು ಯಲಹಂಕ ದೊರೆಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಕೆಂಪೇಗೌಡರು 1513 ರಲ್ಲಿ ತಮ್ಮ ತಂದೆಯಿಂದ ಯಲಹಂಕ ನಾಡಿನ ಮುಖ್ಯಸ್ಥರಾಗಿದ್ದರು ಮತ್ತು 46 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಯಲಹಂಕದಿಂದ ಶಿವನಸಮುದ್ರದ ಕಡೆಗೆ ತನ್ನ ಆಸ್ಥಾನಿಕ ವೀರಣ್ಣ ಮತ್ತು ಹಿರಿಯ ಮಗ ಗಿಡ್ಡೆ ಗೌಡರೊಂದಿಗೆ ಬೇಟೆಯಾಡುವಾಗ ಕೆಂಪೇಗೌಡರು ವಿಶಾಲವಾದ ಕಾಡು ಮತ್ತು ಪ್ರಸ್ಥಭೂಮಿಗಳಿಂದ ಒಂದು ಪಟ್ಟಣವನ್ನು ಕಲ್ಪಿಸಿಕೊಂಡರು ಎಂದು ನಂಬಲಾಗಿದೆ. 1526 ರಲ್ಲಿ ಕೆಂಪೇಗೌಡರು ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ 48 ಕಿಲೋಮೀಟರ್ 30 ಮೈಲಿ ಶಿವಗಂಗಾ ಸಂಸ್ಥಾನವನ್ನು ವಶಪಡಿಸಿಕೊಂಡರು. ನಂತರ ಅವರು ದೊಮ್ಮಲೂರನ್ನು ಬೆಂಗಳೂರಿನಿಂದ ಹಳೆಯ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿರುವ ಇಂದಿನ ಉಪನಗರ ಸ್ವಾಧೀನಪಡಿಸಿಕೊಂಡರು. ಈ ವಿಶಾಲವಾದ ಅರಣ್ಯ ಪ್ರದೇಶದೊಳಗೆ ಮತ್ತು ವಿಜಯನಗರ ಚಕ್ರವರ್ತಿ ಅಚ್ಯುತರಾಯರ ಸಾಮ್ರಾಜ್ಯದ ಅನುಮತಿಯೊಂದಿಗೆ ದಾಸರಹಳ್ಳಿಯ ಶಾಸನವು 1532 ರ ಶಾಸನದ ದಿನಾಂಕವನ್ನು ದಾಖಲಿಸುತ್ತದೆ. ಅವರು 1537 ರಲ್ಲಿ ಬೆಂಗಳೂರು ಕೋಟೆ ಮತ್ತು ಪಟ್ಟಣವನ್ನು ನಿರ್ಮಿಸಿದರು ಮತ್ತು ಯಲಹಂಕದಿಂದ ಹೊಸ ಬೆಂಗಳೂರು ಪೇಟೆಗೆ ತಮ್ಮ ರಾಜಧಾನಿಯನ್ನು ಸ್ಥಳಾಂತರಿಸಿದರು. ಇಂದಿನ ಬೆಂಗಳೂರು ನಗರದ ಅಡಿಪಾಯ ಪೆನುಕೊಂಡದಲ್ಲಿ ಕೆಂಪೇಗೌಡರು ಅಧಿಕಾರಕ್ಕೆ ಬರುತ್ತಾರೆ ಎಂಬ ಭಯದಿಂದ ಚನ್ನಪಟ್ಟಣದಲ್ಲಿ ನೆರೆಯ ಪೋಳೇಗಾರ ಜಗದೇವರಾಯರು ಚಕ್ರವರ್ತಿ ಸದಾಶಿವರಾಯರಿಗೆ ದೂರು ಸಲ್ಲಿಸಿದರು. ಕೆಂಪೇಗೌಡರ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು 5 ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು. ಬಿಡುಗಡೆಯಾದ ನಂತರ ಅವರು ತಮ್ಮ ಪ್ರದೇಶಗಳಿಗೆ ಮರಳಿದರು. ಆದಾಗ್ಯೂ ನಂತರದ ವರ್ಷಗಳಲ್ಲಿ ಅವರ ಚಟುವಟಿಕೆಗಳಿಂದ ಸಂತಸಗೊಂಡ ಚಕ್ರವರ್ತಿಯು ಕೆಂಪೇಗೌಡರ ಹತ್ತಿರದ ಹಳ್ಳಿಗಳಾದ ಹಲಸೂರು, ಬೇಗೂರು, ವರ್ತೂರು, ಜಿಗಣಿ, ತಲಗಟ್ಟಾಪುರ, ಕುಂಬಳಗೋಡು, ಕೆಂಗೇರಿ ಮತ್ತು ಬಾಣಾವರವನ್ನು ದಯಪಾಲಿಸುತ್ತಾನೆ. ಕೆಂಪೇಗೌಡರು 8 ದ್ವಾರಗಳಿರುವ ಕೆಂಪು ಕೋಟೆಯನ್ನು ಮತ್ತು ಸುತ್ತಲೂ ಕಂದಕವನ್ನು ನಿರ್ಮಿಸಿದರು. ಕೋಟೆಯ ಒಳಗೆ 2 ಅಗಲವಾದ ರಸ್ತೆಗಳು ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸಾಗಿದವು. ಇತರ ರಸ್ತೆಗಳನ್ನು ಅವುಗಳಿಗೆ ಸಮಾನಾಂತರವಾಗಿ ಅಥವಾ ಲಂಬವಾಗಿ ಮಾಡಲಾಗಿದೆ. ಜ್ಯೋತಿಷಿಗಳು ನಿಗದಿಪಡಿಸಿದ ಶುಭ ಮುಹೂರ್ತದಲ್ಲಿ ಕೆಂಪೇಗೌಡರು ದೊಡ್ಡಪೇಟೆಯ ಕೇಂದ್ರ ಚೌಕದಲ್ಲಿ ದೊಡ್ಡಪೇಟೆ ಅವೆನ್ಯೂ ರಸ್ತೆ, ಚಿಕ್ಕಪೇಟೆ ಜಂಕ್ಷನ್ನಲ್ಲಿ ಎತ್ತುಗಳನ್ನು ನೇಗಿಲಿಗೆ ಜೋಡಿಸಿ ನೆಲವನ್ನು ಉಳುಮೆ ಮಾಡಿ 4 ದಿಕ್ಕುಗಳಲ್ಲಿ ಸಂಚರಿಸುವ ಕಾರ್ಯ ಮಾಡಿದರು. ಪೂರ್ಣವಿರಾಮ 1 ಹಲಸೂರು ಗೇಟ್ನಿಂದ ಸೊಂಡೆಕೊಪ್ಪ ರಸ್ತೆಗೆ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಇನ್ನೊಂದು ಯಲಹಂಕ ಗೇಟ್ನಿಂದ ಉತ್ತರದಿಂದ ದಕ್ಷಿಣಕ್ಕೆ ಕೋಟೆಗೆ ಓಡಿತು. ಈ ರಸ್ತೆಗಳು ಈಗಿನ ನಗರ್ತಪೇಟೆ ಮತ್ತು ಚಿಕ್ಕಪೇಟೆ ಮತ್ತು ಕ್ರಮವಾಗಿ ದೊಡ್ಡಪೇಟೆ ಬೀದಿಗಳು ಮತ್ತು ಬ್ಲಾಕ್ಗಳನ್ನು ವ್ಯಾಪಾರ ಅಥವಾ ವಸತಿಗಾಗಿ ಉದ್ದೇಶಿಸಲಾದ ಉದ್ದೇಶಕ್ಕಾಗಿ ಗುರುತಿಸಲಾಗಿದೆ. ದೊಡ್ಡಪೇಟೆ, ಚಿಕ್ಕಪೇಟೆ, ನಗರ್ತಪೇಟೆ ಬೀದಿಗಳು ಸಾಮಾನ್ಯ ಸರಕುಗಳ ಮಾರಾಟಕ್ಕಾಗಿ. ಅರಳೆಪೇಟೆ, ತರಗುಪೇಟೆ, ಅಕ್ಕಿಪೇಟೆ,
ರಾಗಿಪೇಟೆ, ಬಳೆಪೇಟೆ ಮುಂತಾದವು ಕ್ರಮವಾಗಿ ಹತ್ತಿ, ಧಾನ್ಯ, ಅಕ್ಕಿ, ರಾಗಿ ಮತ್ತು ಬಳೆಗಳಂತಹ ಸರಕುಗಳ ಮಾರಾಟಕ್ಕಾಗಿ, ಕುರುಬರಪೇಟೆ, ಕುಂಬಾರಪೇಟೆ, ಗಾಣಿಗರಪೇಟೆ, ಉಪ್ಪಾರಪೇಟೆ ಇತ್ಯಾದಿ ಕರಕುಶಲ ವ್ಯಾಪಾರಕ್ಕಾಗಿ ಮತ್ತು ಕುರುಬ, ಕುಂಬಾರ, ಗಾಣಿಗ, ಉಪ್ಪಾರ ಜಾತಿಗಳು ಕ್ರಮವಾಗಿ ಮತ್ತು ಅಂತಹುದೇ ಪೇಟೆಗಳ ವಾಸಸ್ಥಾನಗಳು. ಹಲಸೂರು ಪೇಟೆ, ಮಾನವ ಅರ್ತೆಪೇಟೆ, ಮುತ್ಯಾಲಪೇಟೆ, ಬಳ್ಳಾಪುರಪೇಟೆ ಮುಂತಾದವು ಸಮಾಜದ ಇತರ ಗುಂಪುಗಳಿಗೆ ಅರ್ಥವಾಗಿತ್ತು. ಅಗ್ರಹಾರಗಳು ಪುರೋಹಿತರಿಗೆ ಮತ್ತು ಕಲಿತ ವರ್ಗಗಳಿಗೆ. ಅವರು ನೆರೆಯ ಮತ್ತು ದೂರದ ಸ್ಥಳಗಳಿಂದ ನುರಿತ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಪಡೆದರು ಮತ್ತು ಅವರು ತಮ್ಮ ವೃತ್ತಿಗಳನ್ನು ಮುಂದುವರಿಸಲು ಅವರನ್ನು ನೆಲೆಗೊಳಿಸಿದರು. ವಿನಾಯಕ ಮತ್ತು ಆಂಜನೇಯನ ದೇವಾಲಯಗಳನ್ನು ಕೋಟೆಯ ಉತ್ತರ ಯಲಹಂಕ ದ್ವಾರದಲ್ಲಿ ನಿರ್ಮಿಸಲಾಗಿದೆ, ಈಗಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಖ್ಯ ಕಚೇರಿಯ ಬಳಿ. ದೊಡ್ಡ ಬಸವಣ್ಣನ ಗುಡಿ, ಬುಲ್ ಟೆಂಪಲ್ ಮತ್ತು ಅದರ ನೆರೆಹೊರೆಯಲ್ಲಿ, ಕೋಟೆಯ ಹೊರಗೆ ದಕ್ಷಿಣ ಭಾಗದಲ್ಲಿ ದೊಡ್ಡ ವಿನಾಯಕ ಮತ್ತು ದೊಡ್ಡ ಆಂಜನೇಯ ಮತ್ತು ವೀರಭದ್ರ ದೇವಾಲಯಗಳನ್ನು ಸಹ ನಿರ್ಮಿಸಲಾಗಿದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನವನ್ನು ಕೂಡ ಕೆಂಪೇಗೌಡರು ನಿರ್ಮಿಸಿದರು. ಕೆಂಪೇಗೌಡ ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣವನ್ನು ಪ್ರೋತ್ಸಾಹಿಸಿದರು ಮತ್ತು ಪ್ರತಿ ದೇವಾಲಯದ ಸುತ್ತಲೂ ವಸತಿ ಬಡಾವಣೆಗಳು ಅಥವಾ ಅಗ್ರಹಾರಗಳನ್ನು ಯೋಜಿಸಿದರು. ಮಣ್ಣಿನ ಕೋಟೆ ಮತ್ತು ಹಲವಾರು ದೇವಾಲಯಗಳು ಮತ್ತು ಸರೋವರಗಳ ನಿರ್ಮಾಣವು ಬೆಂಗಳೂರನ್ನು ನಿದ್ದೆಯ ಹಳ್ಳಿಯಿಂದ ವೈದಿಕ ಸಂಪ್ರದಾಯಗಳ ಆಧಾರದ ಮೇಲೆ ಸಂಸ್ಕೃತಿಯ ಕೇಂದ್ರವಾಗಿ ಪರಿವರ್ತಿಸಿತು. ಪಟ್ಟಣಕ್ಕೆ ನೀರು ಸರಬರಾಜು ಮಾಡಲು, ಕೋಟೆಯ ಸುತ್ತಲಿನ ಕಂದಕಕ್ಕೆ ಮತ್ತು ಬೆಳೆಗಳಿಗೆ ನೀರಾವರಿಗಾಗಿ ತೊಟ್ಟಿಗಳನ್ನು ನಿರ್ಮಿಸಲಾಗಿದೆ. ಕೋಟೆಯ ಒಳಗೆ, ಧರಿಸಿರುವ ಗ್ರಾನೈಟ್ ಕಲ್ಲುಗಳಿಂದ ಸುತ್ತುವರಿದ ದೊಡ್ಡ ಕೊಳವನ್ನು ಅಗೆದು ನಿರ್ಮಿಸಲಾಯಿತು, ಈಗಿನ ಶ್ರೀ ಕೃಷ್ಣರಾಜೇಂದ್ರ ಮಾರುಕಟ್ಟೆಯ ನೈಋತ್ಯ ಮೂಲೆಯಲ್ಲಿ. ಗವಿಯಲ್ಲಿ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಧರ್ಮಮಾಂಬುದಿ ಟ್ಯಾಂಕ್, ಈಗಿನ ಸುಭಾಷ್ ನಗರ, ಬಿಎಂಟಿಸಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳು, ನಗರ ರೈಲು ನಿಲ್ದಾಣದ ಮುಂಭಾಗ ಕೆಂಪಾಂಬುದಿ ಟ್ಯಾಂಕ್, ರಣಬೈರೇಗೌಡರ ಕುಟುಂಬ ದೇವತೆ, ದೊಡ್ಡಮ್ಮ ಅಥವಾ ಕೆಂಪಮ್ಮನ ಹೆಸರನ್ನು ಇಡಲಾಗಿದೆ. ಪುರಗುಟ್ಟಹಳ್ಳಿ ಮತ್ತು ಸಂಪ ಇಗಾಂಬುದಿ ತೊಟ್ಟಿಯನ್ನು, ಅಳಿಯಂದಿರಲ್ಲಿ ಒಬ್ಬರ ಹೆಸರನ್ನು ಇಡಲಾಗಿದೆ. ಪ್ರಸ್ತುತ ಶ್ರೀ ಕಂಠೀರವ ಕ್ರೀಡಾಂಗಣ, ನೀರಾವರಿಗಾಗಿ ಉದ್ದೇಶಿಸಲಾಗಿತ್ತು. ನೀರಾವರಿ ಸೌಲಭ್ಯಗಳು ಕೃಷಿ ಮತ್ತು ತೋಟಗಾರಿಕೆಗೆ ಹೆಚ್ಚಿನ ಉತ್ತೇಜನವನ್ನು ನೀಡಿತು ಮತ್ತು ತೋಟಗಳನ್ನು ಹಾಕಲು ಮತ್ತು ಹಣ್ಣಿನ ಬೆಳೆಗಳ ತೋಪುಗಳನ್ನು ಬೆಳೆಸಲು ಪ್ರೋತ್ಸಾಹಿಸಿತು. ಸುಮಾರು 46 ವರ್ಷಗಳ ಕಾಲ ಆಳಿದ ಕೆಂಪೇಗೌಡರು 1569 ರಲ್ಲಿ ನಿಧನರಾದರು. ಅವರ ಸಮಾಧಿಯ ಮೇಲಿನ 16ನೇ ಶತಮಾನದ ಕನ್ನಡ ಶಿಲಾಶಾಸನವು ಮಾಗಡಿಯ ಕೆಂಪಾಪುರ ಎಂಬ ಹಳ್ಳಿಯಲ್ಲಿ ಅವರು ಕುಣಿಗಲ್ನಿಂದ ಹಿಂತಿರುಗುತ್ತಿದ್ದಾಗ ವಿವಾದವನ್ನು ಪರಿಹರಿಸಿದ ನಂತರ ಸ್ಥಳದಲ್ಲೇ ಸಾವನ್ನಪ್ಪಿದರು ಎಂದು ಘೋಷಿಸುತ್ತದೆ. 2015 ರ ಮಾರ್ಚ್ 7 ರಂದು ಕೆಂಪೇಗೌಡರ ಸಮಾಧಿಯು ಕೆಂಪಾಪುರದಿಂದ ಕಾರು ಚಲಾಯಿಸುತ್ತಿದ್ದಾಗ ಕಾಲೇಜಿನ ಅಧಿಕಾರಿಯಾಗಿ ಇತಿಹಾಸ ತಜ್ಞ ಪ್ರಶಾಂತ್ ಮಾರೂರ್ ಅವರಿಗೆ ಆಕಸ್ಮಿಕವಾಗಿ ಸಿಕ್ಕಿತು. ಸಮಾಧಿಗೆ ಭೇಟಿ ನೀಡಿದ ಇತಿಹಾಸಕಾರರ ಗುಂಪು ಇದನ್ನು ದೃಢೀಕರಿಸಿತು. ತನ್ನ ತಂದೆಯ ಮರಣದ ನಂತರ ಅವನ ಮಗ ಕೆಂಪೇಗೌಡ ಸಮಾಧಿಯನ್ನು ನಿರ್ಮಿಸಿದನೆಂದು ನಂಬಲಾಗಿದೆ.